ಫ್ರೆಂಡ್ಸ್, ಈ ತರ ನಿಮ್ ಫೋನಲ್ಲಿ ಪ್ರಾಬ್ಲಮ್ ಬರ್ತಿದೆಯಾ? ಸೇಮ್ ಪ್ರಾಬ್ಲಮ್ ಇದೆಯಾ? ಹಾಗಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಈ ತರ ಪ್ರಾಬ್ಲಮ್ ಬರ್ತಿದೆ ಹೊಸ ಫೋನ್ನಲ್ಲಿ ಅಥವಾ ಹಳೆ ಫೋನ್ನಲ್ಲಿ ಅಂತಂದ್ರೆ ಪೂರ್ತಿ ಈ ವಿಡಿಯೋ ನೋಡಿ. ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೊಸ ಫೋನ್ನಲ್ಲಿ ಪ್ಲೇ ಸ್ಟೋರ್ ಓಪನ್ ಮಾಡಕ್ ಹೋದ್ರೆ ಈ ತರ ಪ್ರಾಬ್ಲಮ್ ಬರುತ್ತೆ. ಜಿಮೇಲ್ ಕ್ರಿಯೇಟ್ ಮಾಡಕ್ ಹೋದ್ರೆ ಈ ತರ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಇದೇ ಸೇಮ್ ಪ್ರಾಬ್ಲಮ್ ಹಳೆ ಫೋನ್ನಲ್ಲಿನೂ ಬರುತ್ತೆ. ಹಳೆ ಫೋನ್ನಲ್ಲಿ ಈ ತರ ಪ್ರಾಬ್ಲಮ್ ಬರಕ್ ಕಾರಣ ಅಂತಂದ್ರೆ ನಿಮ್ಮ ಹಳೆ ಫೋನ್ ನ ಫುಲ್ ಫಾರ್ಮೆಟ್ ಮಾಡಿರ್ತೀರಿ, ಅದ್ರ ಸಲುವಾಗಿ ಈ ತರ ಪ್ರಾಬ್ಲಮ್ ಬರುತ್ತೆ. ಹೊಸ ಫೋನ್ನಲ್ಲಿ ಮತ್ತೆ ಹಳೆ ಫೋನ್ನಲ್ಲಿ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಹೊಸ ಫೋನ್ನಲ್ಲಿ ಹೇಗೆ ಸಾಲ್ವ್ ಮಾಡೋದಂತ ತಿಳಿಸ್ತೀನಿ, ಆಮೇಲೆ ಹಳೆ ಫೋನ್ನಲ್ಲಿ ಹೇಗೆ ಸಾಲ್ವ್ ಮಾಡೋದಂತ ತಿಳಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ ಅಂದ್ರೆ ಅರ್ಥ ಆಗುತ್ತೆ. ಹೊಸ ಫೋನ್ನಲ್ಲಿ ಪ್ಲೇ ಸ್ಟೋರ್ ಓಪನ್ ಮಾಡ್ಬೇಕಂತಂದ್ರೆ ಅಥವಾ ಜಿಮೇಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಫಸ್ಟ್ ಆ ಫೋನ್ಗೆ ಸಿಮ್ ಕಾರ್ಡ್ ಹಾಕಿ, ರೀಚಾರ್ಜ್ ಇದ್ದ ಸಿಮ್ ಕಾರ್ಡ್ ಹಾಕಿ, ರೀಚಾರ್ಜ್ ಇರ್ಲಾರ್ದ ಹಾಕ್ಬೇಡಿ. ರೀಚಾರ್ಜ್ ಇದ್ದ ಸಿಮ್ ಕಾರ್ಡ್ ಹಾಕಿ, ರೀಚಾರ್ಜ್ ಇದ್ದ ಸಿಮ್ ಕಾರ್ಡ್ ಹಾಕಿದ ನಂತರ ಡಾಟಾ ಆನ್ ಮಾಡಿ. ಅದೇ ಮೊಬೈಲ್ ಡಾಟಾ ಆನ್ ಮಾಡಿ, ವೈಫೈ ಕನೆಕ್ಟ್ ಮಾಡಬೇಡಿ. ವೈಫೈಗೆ ಕನೆಕ್ಟ್ ಮಾಡಿದ್ರೆ ಸೇಮ್ ಪ್ರಾಬ್ಲಮ್ ಬರುತ್ತೆ. ಅದೇ ಮೊಬೈಲ್ದಲ್ಲಿ ಡಾಟಾ ಆನ್ ಮಾಡಿ. ಡಾಟಾ ಆನ್ ಮಾಡಿದ ನಂತರ ಜಿಮೇಲ್ ಕ್ರಿಯೇಟ್ ಮಾಡಿ, ಕ್ರಿಯೇಟ್ ಆಗುತ್ತೆ. ಇವಾಗ ಹಳೆ ಫೋನಲ್ಲಿ ಜಿಮೇಲ್ ಹೇಗೆ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನಿಮ್ ಜಿಮೇಲ್ ಆ್ಯಪ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಇಲ್ಲಿ ಸೈನ್ ಇನ್ ಅಂತ ಬರುತ್ತೆ ಬ್ಲೂ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಲಾಗಿನ್ ಇದ್ದೀನಿ, ಅದಕ್ಕೆ ಈ ತರ ಬರುತ್ತೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಬರುತ್ತೆ. ಎಲ್ಲ ಆಲ್ಮೋಸ್ಟ್ ಮೊಬೈಲ್ ಈ ತರ ಬರುತ್ತೆ. ಇವಾಗ ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಫಿಂಗರ್ ಪ್ರಿಂಟ್ ಪ್ರೆಸ್ ಮಾಡಿ. ಇಲ್ಲಾಂದ್ರೆ ಸ್ಕ್ರೀನ್ ಲಾಕ್ ಇಟ್ಟಿರುತ್ತೆ, ಲಾಕ್ ಎಂಟರ್ ಮಾಡಿ. ಎಂಟರ್ ಮಾಡಿದ ಮೇಲೆ ವೆಯ್ಟ್ ಮಾಡಿ. ಇವಾಗ ಇಲ್ಲಿ ಫಾರ್ಗೆಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಹಳೆದಿದ್ರೆ ಹಳೆದು ಎಂಟರ್ ಮಾಡಿ, ಹೊಸದಿದ್ರೆ ಹೊಸದು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಎಂಟರ್ ಮಾಡಿ. ನಿಮ್ಮ ಹೆಸರಲ್ಲಿ ಜಿಮೇಲ್ ಯಾವುದನ್ನಿದ್ದರೆ ಬರುತ್ತೆ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡು ಎಂಟರ್ ಮಾಡಿ. ನಾವು ಉದಾಹರಣೆಗೆ ಇಲ್ಲಿ ಎಂಟರ್ ಮಾಡಿ ತೋರಿಸ್ ನೋಡಿ, ಈ ತರ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ವೆಯ್ಟ್ ಮಾಡಿ. ಇವಾಗ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಆ OTP ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಇರೋ ಜಿಮೇಲ್ ತೋರಿಸುತ್ತೆ, ಆ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಹಾಕಿ, ಇಲ್ಲಾಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಫಿಂಗರ್ ಪ್ರಿಂಟ್ ಲಾಕ್ ಕೇಳಿದೆ, ಲಾಕ್ ಪ್ರೆಸ್ ಮಾಡಿ. ಇಲ್ಲಾಂದ್ರೆ ಸ್ಕ್ರೀನ್ ಗೆಟ್ ಲಾಕ್ ಎಂಟರ್ ಮಾಡಿ. ಇವಾಗ ಕೆಳಗಡೆ ಅಪ್ಡೇಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಹೊಸ ಪಾಸ್ವರ್ಡ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಅಂತ ಬ್ಲೂ ಕಲರ್ ಇದೆಯಲ್ಲ, ಸೇವ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇನ್ಫಾರ್ಮೇಶನ್ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಒಂದು ಕಾಮೆಂಟ್ ಮಾಡಿ.